ನಾನೀಗ ಈರುಳ್ಳಿ ಗೊಜ್ಜು ಮಾಡೋದನ್ನು ತೋರಿಸ್ತೀನಿ. ಅದಕ್ಕೆ ನಾನೀಗ ಹುಣಸೆಹಣ್ಣ ನೆನೆಸು ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂಚೂರು. ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕಬೇಕು, ಹುಣಸೆಹಣ್ಣು ಹೊಡಿಬೇಕು. ಇದಕ್ಕೆ ನಾನು ಒಂಚೂರು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಆಮೇಲೆ ಚೂರು ಕಾಯಿ ತುರಿ, ಇದಿಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನಾನೀಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡೋಂಥ ಸಾರಿದು. ಕರಿಬೇವಿನ ಸೊಪ್ಪು, ಈರುಳ್ಳಿ, ಇದಕ್ಕೆ ಒಂಚೂರು ಕಡಲೆಬೇಳೆ, ಒಂಚೂರು ಉದ್ದಿನಬೇಳೆ ಹಾಕ್ಕೊತೀನಿ, ಟೇಸ್ಟ್ ಬರುತ್ತೆ. ಹಾಗೆ ಹಿಂಗು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ನಾನೀಗಾಗಲೇ ಈಗ ಹುಣಸೆಹಣ್ಣು ನೀರು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ಉಪ್ಪು, ಬೆಲ್ಲ, ಕಾಯಿ ತುರಿ, ಬೇಕಾ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಕಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಒಂಚೂರು ಕುದಿ ಬರ್ತಾಯಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಈ ಸಾರು ಎಷ್ಟು ಮರಳಿದ್ರೆ ಅಷ್ಟು ರುಚಿ ಬಿಟ್ಕೊಳುತ್ತೆ. ಯಾಕಂದರೆ ಹಾಕಿರೋ ಕಾಯಿ, ಖಾರ ಎಲ್ಲ ಅದ್ರಲ್ಲಿ ಕುದ್ದು ಸಾರು ಇಳ್ಕೋಬೇಕು. ಒಂದು 10 ಮಿನಿಟ್ಸ್ ಆದರೂ ಕುದಿಯೋಕ್ಕೆ ಬಿಡಿ. ಚೆನ್ನಾಗಿ ಮರಳಬೇಕು. ಮರಳಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹೆಸರು ಈರುಳ್ಳಿ ಗೊಜ್ಜು ಅಂತ, ಆದರೆ ಸಾರು ಮಾತ್ರ ತಿಳಿಯಾಗಿರುತ್ತೆ. ನೋಡಿ, ಈ ಥರ ತಿಳಿಯಾಗಿರುತ್ತೆ. ತುಪ್ಪ ಒಗ್ಗರಣೆ ಹಾಕಿರೋದ್ರಿಂದ ವಾಸನೆ ಮಾತ್ರ ಗಮ್ಮಂತ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ. ಆದರೆ ಕುದಿಯೋಕ್ಕೆ ಒಂದು 10 ನಿಮಿಷ ಬಿಟ್ಬಿಟ್ರೆ ಮಾತ್ರ ಸಾರು ಆಲ್ಮೋಸ್ಟ್ ಒಬ್ಬಟ್ಟು ಸಾರು ರುಚಿ ಬರುತ್ತೆ. ನೋಡಿ, ಈಗ ಸಾರು ಚೆನ್ನಾಗಿ ಒಂದು 10 ನಿಮಿಷ ಮಾಡಲಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಬೇಕಾದರೆ ಹಾಕ್ಕೋಬೋದು.